ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗವಾಗಿದೆ. ಇಲ್ಲಿ ಉದ್ಯೋಗಿಗಳ ಸಾಮೂಹಿಕ ವಜಾಗೆ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ನೋಡಿ, ಮೊನ್ನೆ ಏನು ಮಾಡಿದ್ರು ಇವರು, USAID ಹಾಕಬೇಕು, ಆ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಕಬೇಕು, ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಕಬೇಕು, ಕಳಿಸಿ ಅವ್ರನ್ನ ಮನೆಗೆ. ಯಾರೆಲ್ಲ ಒಂದು ವಾರದಿಂದ ಏನು ಕೆಲಸ ಮಾಡಿದ್ದೀರಾ ಅದರ ರಿಪೋರ್ಟ್ ಕೊಡಿ, ಇಲ್ಲ ನಡೀರಿ ಮನೆಗೆ ಅಂತ ಹೇಳಿದ ತಕ್ಷಣ ಕೆಲವರು ರಾಜೀನಾಮೆಯನ್ನು ಕೊಟ್ಟರು, ಕೆಲವರು ಆಚೆ ಬಂದರು, ಕೆಲವರು ಏನು ಮಾಡಿದ್ರು, ಇದು ಯಾವ ಥರದ ಸರ್ವಾಧಿಕಾರ ಇದು, ನಾವು ಕೋರ್ಟ್ಗೆ ಹೋಗ್ತೀವಿ, ತರ್ತೀವಿ ಮನುಷ್ಯನ ಆಜ್ಞೆಗೆ ತಡೆ ನಾವು ಅಂತ ಹೇಳಿ ಹೊರಟ್ರವರು. ಇದೀಗ ಕೋರ್ಟ್ ಏನು ಮಾಡಿದೆ, ಈ ಥರ ಏನೇನು ಇವರು ತಡೆಯಾಜ್ಞೆ ಅಂದರೆ ವಜಾ ಮಾಡಿಬಿಡ್ತೀನಿ, ಮನೆಗೆ ಹೋಗಿಬಿಡಿ, ನೀವೆಲ್ಲ ಬೇಕಾಗಿಲ್ಲ ನಮಗೆ ಅಂತೆಲ್ಲ ಹೇಳಿದ್ರಲ್ಲ, ಆ ಒಂದು ಆದೇಶಕ್ಕೆ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇಲ್ಲಿ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಫೆಡ್ರಲ್ ಕೋರ್ಟ್ ಕೊಟ್ಟಿದೆ. ಅಮೆರಿಕದ ಫೆಡ್ರಲ್ ಕೋರ್ಟ್ ಇದು. ಫೆಡರಲ್ ಏಜೆನ್ಸಿಗಳಿಗೆ ನೇಮಕವಾಗಿದ್ದಂಥ ಸಿಬ್ಬಂದಿ ಎಲಾನ್ ಮಸ್ಕ್ ಸಲಹೆಯನ್ನು ಆಧರಿಸಿಕೊಂಡು ಟ್ರಂಪ್ ವಜಾ ಮಾಡಿದ್ದದ್ದು. ಎಲ್ಲ ಪ್ರೊಬೆಷನರಿ ಉದ್ಯೋಗಿಗಳನ್ನು ವಜಾ ಮಾಡಿತ್ತು ಟ್ರಂಪ್ನ ಸರ್ಕಾರ. ಆಡಳಿತ ವೆಚ್ಚ ಕಡಿಮೆ ಮಾಡಿಬಿಡ್ತೀವಿ ನಾವು, ತುಂಬ ದುಬಾರಿ ಆಗ್ತಾ ಇದೆ ಅಂತೆಲ್ಲ ಹೇಳಿ ಮಸ್ಕ್ ಸಲಹೆಯನ್ನು ಕೊಟ್ಟಿದ್ದರು. ಹಾಗಾಗಿ ಇವನ್ನೆಲ್ಲ ಕಿತ್ತಾಕ್ಬಿಡೋಣ ಜಾಬಿಂದ ಅಂತ. ಇದಕ್ಕೆ ತಡೆ ಕೊಟ್ಟಿರೋದು ಅಮೆರಿಕದ ಫೆಡರಲ್ ನ್ಯಾಯಾಲಯ. ವಜಾಗೊಳಿಸುವಂಥ ಅಧಿಕಾರ ಸಿಬ್ಬಂದಿ ಹಾಗೂ ನಿರ್ವಹಣೆ ಇಲಾಖೆಗೆ ಇಲ್ಲ ಅಂಥೇಳಿ ಕೋರ್ಟ್ ಹೇಳಿದೆ. ಸ್ಯಾನ್ ಫ್ರಾನ್ಸಿಸ್ಕೋದ ಜಿಲ್ಲಾ ನ್ಯಾಯಾಧೀಶ ವಿಲಿಯಂ ಅಲ್ಸುಪಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಉದ್ಯೋಗಿಗಳಿಗೆ ಕಳಿಸಿರ್ತಕ್ಕಂಥ ಇಮೇಲ್ ವಾಪಸ್ ಪಡ್ಕೊಳ್ಬೇಕು ಮೊದಲು ಅಂಥೇಳಿ ಆದೇಶವನ್ನು ಮಾಡಿದ್ದಾರೆ. 5,400 ಸಿಬ್ಬಂದಿ ವಜಾಗೆ ಯೋಜನೆ ಮಾಡಿದ್ದು ರಕ್ಷಣಾ ಇಲಾಖೆ. ಇದೀಗ ಎಲ್ಲ ಪ್ರಕ್ರಿಯೆಗೆ ಕೋರ್ಟ್ ಕಡೆಯಿಂದ ತಡೆ ಬಂದಿದೆ, ತಡೆಯಾಜ್ಞೆ ಸಿಕ್ಕಿದೆ. ಹಾಗಾಗಿ ಅಷ್ಟೂ ಜನ ತಾತ್ಕಾಲಿಕವಾಗಿ ಆದರೂ ಕೂಡ ಸೇಫ್ ಅಂತ ಹೇಳ್ಬಹುದು.